ಮೋಹನಾಂಗಿ ಮಲ್ಲರಿಗೆಲ್ಲ ಹೃದಯ ಬಲ್ಲಿದನಾದ ನೀನು ಅಲ್ಲವೇ? ಕೊಲ್ಲುವುದು ನನಗೆ ಕಷ್ಟವಾಯಿತೆ. ಸುಂದರನೇ, ಅಯ್ಯೋ ಇವನು ಎನ್ನ ಮಾನಭಂಗವನ್ನು ಮಾಡುವುದು ನೋಡಿ ನನಗೆ ಇಷ್ಟವಾಯಿತು. ಏನು ಮಾತನಾಡುತ್ತೀರಿ ಸುಂದರ? ಮೋಹನಾಂಗ, ಅಯ್ಯೋ ಈ ಸಮಯದಲ್ಲಿ ರಮಾವಲ್ಲವನಾದ ಶ್ರೀಹರಿಗಿದ್ದರೆ ಎನ್ನ ಸಂರಕ್ಷಣೆ ಮಾಡುತ್ತಿದ್ದನು ಏನು ರನ್ನ ಬುದ್ಧಿ ಸಂಪನ್ನ. ಆಹೇ ಪ್ರಾಣಸಕ್ಕೆ ಪರಿಪರಿಯಿಂದ ಭಂಗಪಡಿಸುವುದು ನೋಡಿ ಕಣ್ಣುಗಳಿಗೆ ಆನಂದವಾಯಿತೆಂಬುದು ಎನ್ನೋಳು ಕೇಳು ಬರುವೆ. ಇಕೋ ನಿನ್ನ ಮನಸ್ಸಿಗೆ ಆನಂದ ಹುಟ್ಟುವ ಹಾಗೆ ಅತಿ ನಿಬ್ಬರದಿಂದ ಮಂಡಲಕ್ಕೆ ಕರೆಹೆ ಮೆಟ್ಟಿಕೊಂಡಿರುವ ಗಟ್ಟಿ ಕಡಲಗಳನ್ನು ತೆಗೆದು ಶ್ರೇಷ್ಠವಾದ ಕಂದರಕ್ಕೆ ವನಮಾಲೆ ಮಾಡಿ ಕಳಿಸುವೆ. ತುಂಡು ತುಂಡು ಮಾಡಿ ಕಡಿಕಣ್ಣವ ಮಾಡಿಬಿಡೋಣ. ಕಾಂತೆ ಆ ಸಾಮರ್ಥ್ಯವು ನಿನಗಿರುವುದೇ? ಇರುವುದು ಸುಂದರ. ಬಹಳ ಸಂತೋಷವಾಯಿತು. ಈ ಸಭಾಂತರದಲ್ಲಿ ನಿನ್ನ ಮಾನ ನಷ್ಟ ವಹಿಸುವುದು ನೋಡಿ ಭ್ರಷ್ಟವನಿಗೆ ಕಾಲಕಲ್ಪಿತಕ್ಕೆ ದಾರು ಮಾಡುವುದೇನೋ ಹೊಟ್ಟೆಗೆ ಅನ್ನವಿಲ್ಲದೆ ಬ್ರಾಹ್ಮಣರಲ್ಲಿ ಹೊಟ್ಟು ತಿಂದ ಜೀವಿತ ಎಂಬ ದುರ್ಯೋಧನ ನೀವು ಘಾತಕರು ಬಾತಕರು ದುರ್ನೀತಕರ. ಏಕಚಕ್ರಪುರದಲ್ಲಿ ನಾವು ತಾಂಡ ಮಾಡಲು ಆ ಪಟ್ಟಣದ ಸಮೀಪದಲ್ಲಿರುವ ಬೆಟ್ಟದಲ್ಲಿ ಜಗಜಟ್ಟಿಯಾದ ಬಕಾಸುರನು ಆ ಪುರದಲ್ಲಿ ದಿನ ಒಂದಕ್ಕೆ ಮನೆ ಒಂದರಲ್ಲ ಒಂದು ಬಂಡಿ ಹನ್ನ ಒಬ್ಬ ಮನುಷ್ಯ ಒಂದು ದೂರವಾದ ಕಟ್ಟೆಯಲ್ಲಿ ಇಟ್ಟುಕೊಂಡು ಹೊಟ್ಟೆಗೆ ತಿನ್ನುತ್ತಿರಲ್ಲ. ಸ್ಥಳದಲ್ಲಿ ನಾವು ಮನೆಯ ಒಂದು ಮನೆಯನ್ನು ತಿಳಿದು ಬಂಡಿಯ ಮೇಲಿದ್ದ ಕಂಡರ ಹಣ್ಣವನ್ನು ದಂಡಿ ಹಾಕಿಕೊಂಡು ತಂಡನಾದ ರಕ್ಕಸನನ್ನು ಧರಿತು ಯಮಪಟ್ಟಣಕ್ಕೆ ಕಳಿಸಿದ. ಜಗಜಟ್ಟಿ ಈ ಉದ್ದಂಡನ ಮುಂದೆ ಏನು ಮಗುಳಿದೆಯಾ? ಆಹೋ
ಕೊಟ್ಟು ನೋಡೋ ಈ ಕ್ಷಣ. ಅಹೋ ದುರಧೀರನಾದ ಭೀಮ ಕದಲೋದ್ಧಾಮ, ಅಜಯ, ನಿನಗೆ ಅಷ್ಟು ಕೋಪವಿದ್ದರೆ ಎನ್ನಂದುಕೊಂಡು ಆಮೇಲೆ ಕೌರವರನ್ನು ಸಂಹರಿಸಿ ಈ ಮೇಧಾವಿವೀರನಾಗಿ ಮೆರೆಯುವನಾಗು. ಕೌರವರನ್ನು ಕೊಲ್ಲುವುದಕ್ಕೆ ಎಷ್ಟು ಮಾತ್ರಕ್ಕೂ ಅಪ್ಪಣೆಯನ್ನು ಕೊಡಲಾರೆ ತಂದೆಯ ನಿಜಾಗ್ರಣಿ ಭೀಮನಿ. ಆಹೋ ಅಣ್ಣಯ್ಯ, ನಮ್ಮ ಭೀಮಸೇನ ಅಪ್ಪನೆಯನ್ನು ಕೇಳಿದರೆ ನಿಷ್ಠೂರದ ನುಡಿ ನುಡಿದು ಜಗ್ಗನ ತಲೆ ಬಗ್ಗಿಸಿಕೊಂಡು ಕುತ್ತಿಗೆಯನ್ನು ಕತ್ತರಿಸಂದು ನಿಂತರೆ ನಾನೇನು ಮಾಡಲೆ? ಅಯ್ಯೋ, ಅಣ್ಣನು ತಂದೆ ಸಮಾನವೆಂದು ಹೇಳೋ. ನಿನ್ನಂತ ಅಣ್ಣನನ್ನು ಬಂದು ಪಾಪಂ ಕಟ್ಟಿಕೊಂಡು ಬುದ್ಧಿ ಸಾರ್ಥಕವೇನು? ಧರ್ಮರಾಜನೆಂಬ ಹೆಸರು ಭೂತಳದಿ ಖ್ಯಾತಿಯಾಗಿರಲಿ. ನಿನ್ನ ಪಾದಗಳಿಗೆ ವಂದನೆ ಮಾಡುವೆ. ತುಂಡು ಮಾಡಿ ಕಣ್ಣನ್ನು ತೆಗೆದ ಹಿಂಡು ಭೂತಗಳಿಗೆ ದಂಡಿಯಾಗಿ ತಿಂಡು ಕೊಟ್ಟು ಬಾರಿದ ಅಪ್ಪಣೆ ಕೊಟ್ಟು ಕಳಿಸ ಅಣ್ಣ ರಾಜಾಗ್ರಗಣ್ಣ. ಸಮಯದಲ್ಲಿ ಅಪ್ಪಣೆಯನ್ನು ಕೊಡಲಾಗುವುದಿಲ್ಲ ತಮ್ಮ ಭೀಮಸೇನ. ಆಹೋ ಶೂರನಾದ ಸೋದರನೇ, ಆಹೋ ಅಣ್ಣ ಸುಯೋಧನ, ಇಗೋ ಈ ಕೂಡ ಪಾಂಡವರು ನಾವು ಕಟ್ಟು ಬಿಟ್ಟ ಬಂಧಗಳನ್ನು ಕಟ್ಟುಕೊಂಡು ಕೊಟ್ಟ ಸಂಬಳವನ್ನು ತೆಗೆದುಕೊಂಡು ಇಟ್ಟ ಅನ್ನ ಮುಂದೆ ಹೊತ್ತಿನಂತೆ ಬಿತ್ತಿನ ಮತ್ತೊಂದು ಇನ್ನೊಬ್ಬ
ಮುಗ್ಧಂತೆ ತೋರಿದವು. ಈ ದ್ರೌಪದಿಯ ಪತಿತ ಮಾಡುವು ನಿನಗೆ ತಿಳಿಯದಾಯಿತು ಅಣ್ಣಯ್ಯ. ಪ್ರೀತಿಯೇ ಇದರ ಚರ್ಯ. ಆಹೋ ಅವಿರಸಿ ಕಮ್ಮನೆ, ಆಹೋ ಅಣ್ಣ ಸುಯೋಧನ. ಈ ಪ್ರಶ್ನೆಯು ಪುಟ್ಟ ಪಟ್ಟದಂತಿರುವ ಬಿದ್ದಿರುವ ತೀರಗಳನ್ನು ಮತ್ತೆ ಕೋಯ್ ಕಟ್ಟಿ ಪೆಟ್ಟಿಯನ್ನಿಟ್ಟು ನಮ್ಮ ಮುಂದೆ ಕಂಡು ನಮ್ಮ ಅರಮನೆಯ ದಾಸರಲ್ಲಿ ಚಾಕರಿಗೆ ನೇಮಿದ್ದು ಕಲ್ಲಿಯ ಅಲ್ಲಗನೇ ಜೀವನ ನಿನ್ನ ಇಷ್ಟಂತಾಗಲಿದೆ. ಪಾರ್ವತಿ, ಅಖಂಡ ವಿದ್ಯೆ ಮಂಡಿತ ರಾಜ ಪಂಡಿತರ ಶುದ್ಧ ಗುಣ ಪ್ರಸಿದ್ಧರಾದ ವೃದ್ಧರೇ, ಚಟುಲ ಗುಣ ಬಲೋದ್ಭಟನಾದ ಸುಮಠನೆಂಬ ಗಂಭೀರನೆಯ ಕೇಳಿನ ಕಟುಗ್ರವಾಗಿ ಹುಟ್ಟಿದ ಶಕ್ತಿನಿಂದ ಕಟ್ಟ ದುಶ್ಶಾಸನ ಬಟ್ಟೆಯನ್ನು ಸೀಳಿ ಹೊಸ ಹೊಸದಾಗಿ ಪಸರಿಸಿ ಹೊಸರಿಲ್ಲದೆ ಬರುವ ಬಿಸಿ ರಕ್ತವನ್ನು ಬಸಿದು ಕಟ ಮಾಡದೆ ಈ ದುರುಳನ ಕೊರಳ ವಿರಾಳವಾಗಿ ತೆಗೆದ ಹರಳು ಮಲ್ಲಿಗೆ ಸರ ಮಾಡಿ ತಮಿಳಾಕ್ಷಿಯಾದ ದ್ರೌಪದಿಯ ಕೊರಳಿಗೆ ಶಿರಮುಡಿಗೆ ಹರ್ಷಂ ಧರಿಸಿ ಚಿಂತೆ ಎಡಪಿಟದ ಕಡು ಜಗತಿಯನ್ನು ಮಡದಿ ಜಡ ನುಡಿಯನ್ನು ದುಡುಕಿನಿಂದ ಪಿಡಿದರಿಸಿ ಕಡು ಭಂಗಪಡಿಸಿದ ನಡುವಂತ ಈ ಗದೆಯಿಂದ ಜಗದು ಕೊಡೆಗಳೆರಡು ಒಡೆಬಡೆದು ಪುಡಿ ಪುಡಿ ಮಾಡ ಅಖಂಡ ಪಿಚಾಚಿಗಳ ತಂಡಕ್ಕೆ ತಿಂಡಿಯನ್ನು ಕೊಟ್ಟು ಬಲಿ ಇಟ್ಟು ಬಿಡುವ. ಈ ಶಪಥವು ತಪ್ಪದ ಅಕ್ಷಯ ತಪೋ ವಿಚಾಕ್ಷಣರ ಸಾಕ್ಷ್ಯ ರಾಕ್ಷಸರ ಶಿಕ್ಷಕನಾದ ಲಕ್ಷ್ಮೀಶನ ಸಾಕ್ಷಿಯಾಗ ಈ ವಚನವು ನೆನಪಿನಲ್ಲಿ ಕಂಡಿದ ಪಂಡಿತರೇ, ಸಭಾ ಸಜ್ಜನರ. ಅಹೋ ತಮ್ಮಗಳಿರ, ಅಹೋ ತಮ್ಮಗಳಿರ, ಆಹೋ ಅಗ್ರಜ, ನಮ್ಮ ದಾಯಾದಿಯಾದ ಕೌರವನು ನಮ್ಮ ದೇಶದಲ್ಲಿರದೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಮಾಡಿಕೊಳ್ಳುವುದಾಗಿ ಆಜ್ಞೆ ಕೊಟ್ಟಿರುವುದು. ಆದ ಕಾರಣ ನಮಗೆ ಇರುವುದಕ್ಕೆ ದೈತ್ಯವನವೇ ಉತ್ತಮವಾಗಿ ತೋರುವುದು. ಜಾಗೃತಿಯಿಂದ ಅರಣ್ಯಕ್ಕೆ ಹೋಗೋಣ, ನಡೆಯಲು ಜಾತಿಗಳಿರ. ನಿನ್ನಿಷ್ಟ ಆಗಲಿ ಅಣ್ಣಯ್ಯ. ಘನಶ್ಯಾಮ ದೇವ
ತಿಳಿಸುವುದು ನಿನ್ನ ಪದ್ಧತಿ ಇರುವುದು ಕಾಂತ. ಅಹೇ ಸುಂದರಿ, ಅಹೇ ಕಾಂತ, ಮುಂಗಾರು ಕೊಟ್ಟು ಮಿಂಚಿ ಅಂತ ಬಡಿಸಿ ಕಾಲ್ ಕದ್ರು ಮನೆ ಮುಂದೆ ಬಡಿಸಿ ಎಷ್ಟು ಮಾತ್ರಕ್ಕೂ ತಿಳಿಸುವುದಿಲ್ಲವೇ? ಸರ್ವತ ತಿಳಿಸಿದ್ದೀರ ಸುಂದರಿ. ಹೇಳುವಿನ ಕೇಳು. ಅದೇ ನಿನ್ನ ಸ್ಥಾನ ಹೇಳು. ಕಾಂತ ಕಾಂತಿ, ಚೆನ್ನಾಗಿ ಕೇಳು. ಅದೇ ನಿನ್ನ ಸ್ಥಾನ ಹೇಳು. ಭೂಲೋಕದ ಮಾವೇರ ಭಾರತದ ದುರಾಧೀರ ಅಂತ ಕಾಂತಿ, ಸುಂದರ ಸುಂದರಿ, ಪ್ರಿಯಕರ ಪ್ರಿಯಕರೇ, ಅಂತ ಕಾಂತಿ, ಅಲ್ಲ ನವ್ವೆ, ತಿಳಿಸೋ ಸಲ್ಲಲಿತ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ರೋಷ ವೇಷದಿಂದ ತನ್ನ ದಾರಿಯಾಗಿ ನೀನು ಹೋಗುವುದಲ್ಲಿಗೆ ಕಾಂತ ತಿಳಿಸಬೇಕು ಮಹಾ ಗುಣವಂತ. ಅಹೇ ಸುಂದರಿ, ಇದು ಸರಿಯಾದ ಸಮಯವಲ್ಲ. ಸರಸಕ್ಕೆ ಹೋಗುವನಿಲ್ಲ, ರಾಜ್ಯ ಕಾರ್ಯಕ್ಕೆ ತೆರಳಿನಿ ಅಂತಃಪುರಕ್ಕೆ. ಹಾ ಕಾರ್ಯ ಮುಗಿದ ಬಂದ ಮೇಲೆ ಕೊಡುವನು ಈ ನಿನ್ನ ಮುಂದಿನ ಆಂಗಲಕ್ಕೆ. ಅಹೇ ಕಾಂತಿ, ಕಾಂತ ಘೋಷೆಯ ತನ್ನ ಬಂದಿನ ದೈತ್ಯಾವನಕ್ಕೆ ಹೋಗಿ ಪಾಂಡವ ಎಂಬ ಅಪರಿಮಿತ ಅನರ್ಗಳಿತ ರತ್ನ ತಟಿತ ಮುತ್ತು ರತ್ನದಿಂದ ಅನಂತರಬೇಕು. ಹೌದೇ? ನಮ್ಮ ಸಿರಿ ಸಾಮ್ರಾಜ್ಯವನ್ನು ಕಂಡು ಪಾಂಡವರ ಕಡಿಬಿಡಿಕೊಂಡೆ ಮಾಡಿ ಸುಂದರ ಸುಂದರಿ, ಶಿವರಾತ್ರಿಗೆ ನೀನು ಒಬ್ಬನೇ ಹೋಗುವೆಯಾ? ಹೌದು ಕಾಂತಿ, ಕಾಂತ ಕಾಂತಿ, ನಾನು ಬರೋದಿಲ್ಲ. ಸರ್ವಕಾಲ ಸುಂದರಿ, ಸುಂದರ ಸುಂದರಿ, ಅದೇ ವಿಚಾರ ಹೇಳು. ಸಂತಸ ಅರಳುವ ಸಮಯ ಮನಯೇನ ಚಿಂತೆಯ ಕಂದ ಇದು ರಮ್ಯ ಚೈತ್ರ ಕಾಲ, ಇದು ರಮ್ಯ ಚೈತ್ರ ಕಾಲ
ಕಾಕ ಇದು ವಸಂತ ಕಾಲ ಒದಗಿರುವುದರಿಂದ ನನಗೂ ಹಣ ವ್ಯವಹಾರ ಮಾಡಬೇಕೆಂದು ಮನದಲ್ಲಿ ನಿಶ್ಚಯ ಮಾಡಿದ್ದೇನು. ಸುಂದರ ಸುಂದರಿ, ನಾನು ನಿಮ್ಮ ಹಿಂದೆಯೇ ಬರುತ್ತೇನೆ. ನಿಮ್ಮ ಮನಸ್ಸಿಗೆ ಸಮಾಧಾನವಾಗುವುದು. ನನಗೆ ಅಪ್ಪಣೆಯನ್ನು ಕೊಡಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ನನಗೆ ಅಪ್ಪಣೆಯನ್ನು ದಯಪಾಲಿಸಿ ಪ್ರಾಣೇಶ್ವರ. ಹೇ ಸುಂದರಿ, ಭೂಮಿಗೆ ಬೀಜ ಜೋಡಿ, ಜೋಡಿ, ಸಮುದ್ರಕ್ಕೆ ಅಲಗಳ ಜೋಡಿ, ಹೋಗುವ ನಾಯಿಬ್ಬರು ಹೊಲ ವಿವರಕ್ಕೆ ಕೊಡಿ. ಹೌದು ಹಾಗಾಗಿ ಕಾಕ, ಸುಂದರಿ, ಕಾಕ ಕಾಂತಿ, ಮುಗೀತೆ. ಹೇ ಸುಂದರಿ, ಏನು ಕೇಳು? ನೀನು ಒಂದು ನಾಜೂಕು, ಬಾರಮ್ಮ ಬಾಜೂಕು, ಹೋಗೋಣ ಹೊಲ ವಿವರಕ್ಕೆ ಹೌದು ಕಾಕ. ಸುಂದರಿ, ಸುಂದರ ಸುಂದರಿ, ಸುಖದಲೇ ಉಲ್ಲಾಸ ಉಲ್ಲಾಸ ಸುಂದರ ಸುಂದರಿ, ನಿನ್ನ ಇಷ್ಟದ ಪ್ರಕಾರ ಪರಿಪರಿ ವಸ್ತ್ರಾಭರಣಗಳನ್ನು ಧರಿಸಿಕೊಂಡು ಅಲಂಕೃತರಾಗಿ ನಾನು ನಿಮ್ಮ ಹಿಂದೆಯೇ ಬರುವೆನು. ಹೇ ಸುಂದರಿ, ಕಾಂತ, ಆ ನೀಲಕಂಠನನ್ನು ಸ್ಮರಿಸುತ್ತಾ ಹೋಗೋಣವಂತನಾಗನು. ಕಾಂತ ಮಹಾಗುಣವಂತ. ಹೇ ಸುಂದರಿ, ಸುಂದರ ನಿನಗೂ ನಮ್ಮ ಕೂಡ ಹೊಲ ವಿವರ ಮಾಡಬೇಕಂತ ಇದ್ದಂತೆ ತೋರಿಸ್ಲೆ. ಆದರೂ ಚಿಂತೆ ಇಲ್ಲ, ನನ್ನ ತಲೆ ಮೇಲೆ ತುಳಿಸಿಕ. ಅಪ್ಪಣೆಯನ್ನು ಕೊಟ್ಟಿದ್ದೀಯಾ? ಸುಂದರಿ, ಹೋಗೋಣವೇ? ಹೋಗೋಣ ಸುಂದರಿ. ಕಾಂತ, ಹೇಳು ಸುಂದರಿ, ಹೋಗೋಣ. ಅದರ ವಿಸ್ತಾರವಾಗಿ ಹೇಳು.
ಪರಿಪರಿ ವಸ್ತ್ರಾಭರಣಗಳನ್ನು ಧರಿಸಿಕೊಂಡು ಅಲಂಕೃತರಾಗಿ ನಾನು ನಿಮ್ಮ ಹಿಂದೆಯೇ ಬರಬೇಕು. ಹೌದೇನು ಸುಂದರಿ? ಕಾಂತ ಕತ್ತೆ ಹೋಗುವ ಕಥೆವಾಗಲೆಂದು ಜೇದಾರ್ತಿಯನ್ನು ಮಾಡುವೆನು. ಪೀಠದ ಅಲಂಕರಿಸಿದ ಕಾಮ ಗುಣವಂತ ಇಲ್ಲ ಇಷ್ಟವಂತ ಸುಂದರಿ. ಚಿತ್ರಸೇನ ಉಗ್ರಸೇನ ಹೋಗೋಣ ನಡಿ ಕಾಂತ ಮಹ ಗುಣವಂತ. ಅಹೇ ರವಿನಂದನ, ಗುರುನಂದನ, ಶಕುನಿ ಶಲ್ಯ ದ್ರೋಣ ಕೃಪ ಅಶ್ವತ್ಥಾಮ ಮೊದಲಾದವರೇ, ಜಾಗ್ರತೆಯಿಂದ ದೈತ್ಯಕ್ಕೆ ನಿಮ್ಮ ಕುಟುಂಬ ಬರುವವರ ಸಪ್ತ ಚಾಮರವನ್ನು ಬಿಡಿಸು, ಬೇರೆ ನಾಟವನ್ನು ಮಾಡಿಸು, ಚಿಂಗಾಳಿ ಹೆಗ್ಗಾಳಿ ಬೋರ್ಗಾಳಿ ಕನ್ನಡ ಬಿಡಿಸು, ಪರಿವಾರವನ್ನು ಮುಂದೆ ಮರೆಯಿಸು, ಗಜೇಂದ್ರವರನ್ನು ಕರೆಸು, ರಂಗರನ್ನು ಮರೆಯಲು. ನಮ್ಮ ಸೈನ್ಯ ಬಲವಕ್ಕೂ
ಇಲ್ಲಿ ಮಾತಾಡ್ದಂಗೆಲ್ಲ ರೆಕಾರ್ಡಿಂಗ್ ಇದಾಗುತ್ತೆ. ಮತ್ತೆ ಉಸಿರುವೆ. ಹೊಳೆ ಮಾನವ ಬದುಕರ ವಿಜೃಂಭಣ ಗೊಂಬ ಗೊಂಬಳ ಮಾನದಂಡೀರ ಸುಲಕ್ಕಾಂಡ ಪ್ರಚಂಡ ವಿಜಯ ವಿಜ್ಞಾನ ಮಹಾಪ್ರಭು ಮಂಡಲ ಮಂಡಿತ ಬಾಪು ಬಾಪುರೇ ಮಾನವ ಶರಣ ಅಂಕಿತ ಬಲಾಢ್ಯನ ಮಾತಾಂತವಿಲ್ಲದ ಮಾತನಾಡಿಸುವ ಬೇಡ ಸರಿ ಹಿಂದಕ್ಕೆ ತರ್ತೇನೆ. ಓಹೋ ದೇವ ನಾವಧಾರಂದರೆ ಪ್ರಥಮದಲ್ಲಿ ಸೂರ್ಯನಿಗೆ ಅರಮನೆಯ ಸಾರಥಿ, ಶಂಕರನಿಗೆ ಬ್ರಹ್ಮನೇ ಸಾರಥಿ, ಭೀಮನಿಗೆ ಭಿಕ್ಷುನೇ ಸಾರಥಿ, ಕರ್ಣನಿಗೆ ಶಲ್ಯನೇ ಸಾರಥಿ, ಅರ್ಜುನನಿಗೆ ಶ್ರೀಕೃಷ್ಣನೇ ಸಾರಥಿ. ಆದರೆ ಈ ಆಟಕ್ಕೆ ನಾವೇ ಸಾರಥಿ. ಅದಕ್ಕಾಗಿ ನನ್ನನ್ನು ಸಾರಥಿ ಸಾರಥಿಯನ್ನು ಕರೆಯುತ್ತಾರೆ. ರೂಪದಿ ಕೇಳಿಕೊಂಡವರಾಗಿ ತಪ್ಪು ಸಂಗತಿ. ಈ ಸಾರಥಿ ಯಾವುದಾರೆಂದರೆ ಶೌರ್ಯ, ಧೈರ್ಯ, ಗಾಂಭೀರ್ಯಮಾನ ರಾಜಕುಲಶೇಖರ ಬಾಪು ಬಾಪುರೇ ಮತ್ತರ ದುರ್ದಶಿನ ಚಿರಕಾರ ಭೀಕಾರ ವಿಸ್ತಾರ ನಿರ್ಘೋಷಣ ಮಾತ್ರಕ್ಕೆ ಜರ್ಜರಿತವಾಗಿ ಧೈರ್ಯ ರೋಷವು ಅಡಗಿ ಅಯ್ಯೋ ಗಾಚೆಯಾದವೆಂದು ವಿಶ್ವಾಸ ನಿಶ್ವಾಸಗಳಾಡದೆ ನಿಶ್ಚತರಾಗಿ ದಶಮಸ್ತಗೆ ಹೀಗಾದರು. ಹೌದಾ ಎಲ್ಲ ಸಾರಥಿ ಭೂಪತಿ ಇದುವಲ್ಲದೆ ಕಡೆಗಾಲದ ಸಿಡಿಲಿನಂತೆ ಗುಡಿಸುವ ಎನ್ನ ವೀರವೇಚಿದ ಗರ್ಜನೆಗೆ ಬ್ರಹ್ಮಾಂಡವು ಬಿರ್ರನೆಂದು ಭಾವಿಟ್ಟಿತು. ಇದು ಅಲ್ಲದೆ ಮಿಕ್ಕಿದ ರೋಷವೇಷವು ಕೇರಿಕಾಗಕ್ಕೆ ಬಂದ ಪಟುಪಟನ ಥಟ್ಟನೆ ಬಿಡಿದು ಕಾಂಚುಕದಂತೆ ಅಂತರಿಸಕ್ಕೆ ಹಾರಿಸುವ ಇಂತಹ ಕಡುಪರಕ್ಕನ ಅಮರಾವತಿ ಪಟ್ಟಣವನ್ನು ದಿಟ್ಟತನದಿಂದ ಪರಿಪಾಲಿಸುವ ಇಂದ್ರ ಮಹಾರಾಜನ ಪ್ರಧಾನ ಕ್ಷಣದ ಮಹಾರಾಜನನ್ನು ತಿಳಿಯಲಿ ಸಾರಥಿ ಈ ಸುಂದರವಾದ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದರೇನ ನಮ್ಮ ವೈಭವನಂದವಾದ ಸುಂದರತರ ನಂದನವನ ಬಾಯುವವರ ಪಾಲಕರು ಶ್ರದ್ಧೆಯಿಂದ ಕಾಯ್ತಿರುವರೋ ಇಲ್ಲ ಎಂಬ ಸಂಶಯದಿಂದ ಬರಲಾಯಿತು. ಹೌದು ದೇವ ಅಂದಿನ ಸಾರಥಿ ನಮ್ಮನ್ನು ಸಂಗತಿ ತಿಳಿದು ಭೂಪತಿ ಮುಂದೇನ ಸಂಗತಿ ಸಾರಥಿ ಭೂಪತಿ ನಮ್ಮ ವನಪಾಲಕರನ್ನು ಬರ ಹೇಳು ಸಾರಥಿ ಹೋಗು ನೀ ಜಾಗೃತಿ ತಮ್ಮಿಸಿದಂತಾಗಲಿ ದೇವ. ತುಂಬದ ಅಂಬೂರಿಯಂತ ಸಂಭ್ರಮದಿಂದ ಪರಿಶೋಭಿಸುವ ಈ ಸಭಾ ಸನ್ನಿಧಿಯರ ಪದವೆಂಬಂದ ಅಂಬುಲ ನೇತ್ರದ ಬೆಂಬಿಡದೆ ಮಾತನಾಡಿಸುವ ನೀನು ಅವರೇ ನರಳು ಸೈನ್ಯಕ್ಕೆ ದಕ್ಷಿಣೆ. ಓಹೋ ದೇವ ನಾವಧಾರಂದರೆ ಶ್ರೀಮಂತರ ಪರಾಕ್ರಮ ಬರಗಾಲದಲ್ಲಿ ತಿಳಿಯುತ್ತದೆ. ರಕ್ತ ಮಾಡಿಕೊಂಡಿರುವವರ ಪರಾಕ್ರಮ ನಾಲ್ಕರಲ್ಲಿ ಹೆಣ್ಣು ಮಕ್ಕಳ ಹಣವನ್ನು ತಿಳಿಯುತ್ತದೆ. ಯುದ್ಧ ಮಾಡುವವರ ಪರಾಕ್ರಮ ಹಣವಂತರಲ್ಲಿ ತಿಳಿಯುತ್ತದೆ. ಆದರೆ ಸಾರಿಗೆ ಪರಾಕ್ರಮ ಬೆಳಗರಿದವರಾಗಿ ತಿಳಿಯುವುದರಿವೆ ನಿಮ್ಮ ನಾಮಾಗಿ ಬರವರಿವೆ. ಸಾರಥಿ ನಮ್ಮ ನಾಮಾಂಕಿತವೆಂದು ಕೇಳಿದರೆ ದೇವ ಇಂದ್ರ ಮಹಾರಾಜನ ಉದ್ಯಾನವನ್ನು ರಕ್ಷಣೆ ಮಾಡುವ ದೂತರು ಖ್ಯಾತಿವಂತರಾದ ಉಗ್ರದೇವನೆಂದು ಬೇರೆಯನ್ನು ಹೊಡೆದಲಾಯಿತಾರದೆ ಅಭಿಪ್ರಾಯ
ಚಂಡಿಯ ಸಾರಥಿ ತಿಳಿಸ್ತಾರ ನನ್ನ ತಂಗಕ್ಕೆ. ತಿಳಿದು ಮಗತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. ಐಶ್ವರ್ಯವಸ್ತು ಮೇಲಕ್ಕೇಳಲ್ಲ ಈ ಉಗ್ರಸೇನ. ಎಲೈ ಉಗ್ರಸೇನ, ಅಹೋ ರಾಜ, ನಮ್ಮ ದಿವ್ಯವಾದ ನಂದನವನ ಬಂಧೂರವಾಗಿ ಇಟ್ಟುಕೊಂಡಿರುವ ರಾಜೇಂದ್ರ. ವನದಲ್ಲಿರುವ ವೃಕ್ಷಗಳು, ಲತಾದಿಗಳು, ಲತ ಮಂಟಪಗಳು ಚೆನ್ನಾಗಿ ನೋಡಿರುವೆಯಾ? ರಾಜೇಂದ್ರ. ಮತ್ತು ಶಿವಾಲಯವು, ರಂಗಮಂಟಪವು ಶುಭ್ರವಾಗಿರುವುದನ್ನು ನೋಡಿರುವೆಯಾ ಅಥವಾ ಮುಕ್ತವಾಗಿರುವೆಯಾ? ಎಲೈ ಉಗ್ರಸೇನ, ಅಹೋ ರಾಜ, ಅದನ್ನು ಚೆನ್ನಾಗಿ ಎನ್ನ ಮುಂದೆ ಮರೆಮಾಚದೆಗಳು. ಜಾಗೃತಿಯಿಂದ ವ್ಯವಸ್ಥೆ ಮಾಡಿಕೊಂಡು ದೂರವಾಗಿ ಬಂದು ಎನ್ನ ಮುಂದೆ ತಿಳಿಸು. ಆಲಸ್ಯ ಮಾಡಬೇಡ. ಖಂಡಿಯ ವನಚರಣೆ ಹೇಳಬೇಡ. ಆಹೋ ರಾಜ, ಆಹೋ ಮಂತ್ರಿ ಶೇಖರ, ನಿಮ್ಮ ಅಪ್ಪಣೆಯ ಪ್ರಕಾರ ನೋಡಿ ಬರುವೆನು ರಾಜ. ರವಿಕೋಟಿ ಧ್ವಜ. ಕರ್ಣ, ದುರ್ಯೋಧನ, 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 ಅದೇ ಭಾವತ್ತಾರಲ್ಲ. आहे कर्णभूपते, ಅಹೋ ಕುರುಭೂಪತಿ, कर्णाद्रोण, आहे कर्णभूपते, ಅಹೋ ಕುರುಭೂಪತಿ, ದ್ರೋಣಾದಿನಾಯಕರ ಬೆಂಬಲವನ್ನು ಬಂಧಾರವಿರುವವರೇ. ನಮ್ಮ ಮೈತ್ರಿಯಾದ ಸೈನ್ಯವನ್ನು ಅಶ್ವತ್ಥಾಮ, ಕೃಪಾಚಾರ್ಯ, ಶತ್ರುಘ್ನ, ಶಲ್ಯ, ದುಶ್ಯಾಸನ ಮೊದಲಾದವರು ಇಕೋ ಈ ಒಲಿಮೆನ್ ಪ್ರವೇಶ ಮಾಡಿರಿ. ಸ್ವಚ್ಛವಾದ ಸ್ಥಳದಲ್ಲಿ ಸ್ಥಾನ ಮಾಡಿರಿ. ಯಾವ ಪ್ರಜೆಗಳಿಂದ ಪ್ರಮುಖ ವೀರರು ನಿರ್ಮಲವಾದ ಸ್ಥಳದಲ್ಲಿ ವಾಸವ ಮಾಡಿರಿ. ವೀರಾದಿ ವೀರರೇ, ಮಹಾಶಿವರೇ. ಬಳಿಬಳಿರೆ ಅಲಂಕಾರವೇ. ಭೂಪತಿ, ಹೌದು ದೇವ. ಇವರು ತಾವ ರಾಜರು, ತಾವ ದೇಶದಿಂದ ಬಂದವರು. ಹಾ. ಈ ವನಂ ಪೊತ್ತರ ಬಳಿರೆ ಫಲಗಳನ್ನು ಕೀಳುತ್ತಾ, ಪುಷ್ಪಗಳನ್ನು ತರೆಯುತ್ತಾ, ಪಕ್ಷಿಗಳನ್ನು ಕೊಲ್ಲುತ್ತಾ, ಮೃಗಗಳನ್ನು ಬೆದರಿಸುತ್ತಾ ಇವರ ರಾಜ್ಯ ಪಡೆದು ಇವನ ಪ್ರವೇಶ ಮಾಡಿದರು. ಸಾರಥಿ, ಇವನ ವಿಚಾರಿಸಿದವರ ಅತಿ ಬಳಿರೆ ಎಲವಿ ಹುಲ್ಲು ಮನಿದರೆ, ಎಲೈ ಮೂರ್ಖ ಮನಿದರೆ, ಆ ರಾಜ್ಯದಿಂದ ಇವರ ಪಕ್ಕಿರ ನಿಮ್ಮನ್ನು ಬಿಡದೆ ನೆಲ ಕಪ್ಪಳಿಸುವರ. ಇಂದ್ರ ಮಹಾರಾಜನ ಆಜ್ಞೆಯಿಂದ ಈ ವನದು ದಾರು ಬಂದ ಕಾಲಕ್ಕೂ ಒಡೆಯಕ್ಕೆ ಪಡೆದ ಬಂದವರನ್ನು ಕುತ್ತಿಗೆಯ ಬಿಡಿದ ತಪ್ಪಿಕೊಂಡು ಬರುವುದೆಂದು ಆಜ್ಞೆ ಮಾಡುವನ. ಎಲೈ ಹುಲ್ಲು ಮನಿದರೆ, ಎಲೈ ಮೂರ್ಖ ಮನಿದರೆ, ಒಳ್ಳೆ ಮಾತಿನಿಂದ ನಮ್ಮ ರಾಜನಿಗೆ ಬಂದರೆ ಸರಿ. ಇಲ್ಲವೇ ಮಾಡಿರಲೇ ಕೊಲ್ಲಲೇ ಬಿಡುವುದಿಲ್ಲ. ಕಂಡಿರ ಬಳಿರೆ ಕರ್ಣ, ಅಹೋ ಸುರೇಂದ್ರ, ಹುಲ್ಲು ಮನಿದರೆಂದು ನಂಬಿದರೆಂದು ಒದರುವ ಈ ಅಗಮನದಾರು. ಈ ಅದನ್ನು ಯಾರಾಗಿರುವುದು ರಾಜ? ಎಲೈ
ಅಮರಾವತಿಯ ವಲ್ಲಭನಾದ ಇಂದ್ರ ಮಹಾರಾಜನ ಈ ವನದೋಳು ದಾರು ದಾರು ಬಂದ ಕಾಲಕ್ಕೂ ಒಳೆ ಹಚ್ಚ ಪಡೆದ ಬಂದವರನ್ನು ಕುತ್ತಿಗೆ ಬಿಡಿದ ಒಪ್ಪಿಕೊಂಡು ಬರುವುದೆಂದು ಆಜ್ಞೆ ಮಾಡಿದನು. ಒಳ್ಳೆ ಮಾತಿನಿಂದ ನಮ್ಮ ರಾಜನಲ್ಲಿ ನಿಮ್ಮೆಲ್ಲರನ್ನು ಬಿಡಿದು ತದೆ ಪಡೆದು ನಿಮ್ಮನ್ನು ನಮ್ಮ ರಾಜನಲ್ಲಿಗೆ ಬಿಡಿದೊಯ್ಯುವೆನು. ನಿಮಗೆ ಗರ್ವವೆಷ್ಟು ಬಾಯಿಗೆ ಬಂದಂತೆ ಆಡುವಿರ ಹೊಳಿರು ಯುದ್ಧಕ್ಕೆ ಸನ್ನದ್ಧರಾಗಿರೈ. ಹೊಡಿ ಹೊಡಿಯವರ ಬಾಯಿ ಮೇಲೆ ಆಗಲಿಲ್ಲ ಎಲೆಯ ಹೊರಚರಲೆ ಏನೆಂದು ನನ್ನ ಸರ ಇಂಥ ಕುಡಿದು ಹಿಡಿದರೆ ಏನು ಮಾಡುವುದೇನೋ ಮೂಕ. ಬಾಯಿ ಒಳಗಿನ ಚಿಹ್ನೆಯನ್ನು ಕಿತ್ತಿನ ಕುತ್ತಿಗೆ ಕತ್ತರಿಸಿ ಲಕ್ಕಿಯ ಮೇಲೆ ಜ್ಯೋತಿಯನ್ನು ಹತ್ತಿಸಿ ಬಿಡುವೆ. ಈ ವನಜನವನ್ನು ಹಿಡಿದು ಬಡೆದು ಚಟ್ಟಲೆ ಕಮಲಕ್ಕೆ ಕುಟ್ಟಿ ಇವನ ಮನೆ ಮೇಲೆ ಸುಣ್ಣದ ಪಟ್ಟೆಯನ್ನಿಟ್ಟು ಈ ವನರಾಜಿಗೆ ಕೊಟ್ಟುವಂತ ತಪ್ಪು ತಪ್ಪು ಕ್ಷಣ ಹಗವರಾದ 3 ಕಾಸಿನ ಚಾಕರಿಯವರೇ ಎಲೈ ಕೌರವನ ತುತ್ತು ಕೂಳಿಗೆ ಬಿದ್ದ ಕಪ್ಪಲಿಗನಾದ ಕಣೆ ನುಡಿಯುವನನ್ನು ನಾಲಿಗೆ ಕಿತ್ತೆ ಕುತ್ತಿಗೆಯನ್ನು ಕತ್ತರಿಸಿ ನೆತ್ತಿಯೋ ಜ್ಯೋತಿಯ ಮತ್ತಿಸಿ ದಟ್ಟತರವಾದ ಹಿಳಗುಂಡಲಕ್ಕೆ ಕಟ್ಟಿಸಿ ನಿನ್ನ ಮುಸುಕಿಯನ್ನು ಕಟ್ಟಿ ಬಳಿದೆ ಕಪಾಳಕ್ಕೆ ಕುಡಿದ ಹಿಡಿದು ನಿನ್ನ ಮೂಗಿನ ಮೇಲೆ ಸುಣ್ಣದ ಪಟ್ಟಿಯನ್ನಿಟ್ಟು ಕಾಗಲ್ಲ ಮಾಡುವ ನೋಡಿ. ಐ ಬಲ ಬಲ ನೀನಂತ ಬಲಾಟೇನೆ ನಮ್ಮ ಭಂಡ. ಇಲ್ಲವಾಯ್ತೆ ಬಳಿದ ಮುರಿದು ಅವರ ಕಂಡವನ್ನು ಖಂಡಿಸಿ ಬಿಜಾತಿಗಳ ಬೆಳಕ್ಕೆ ಒಳಪಡಿಸಿವೆ. ಅವರ ಜನನೇ ಅದೇ ರೀತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲೋ ಅದಮ. ಇಂದಿನ ದಿನ ನಮ್ಮ ಸೈನ್ಯವಲ್ಲ ಕೌರವನ ಸೈನ್ಯ. ಆಹೋ ರಾಜ, ಆಹೋ ಮಂತ್ರಿ ಶೇಖರ, ಕುರುಡ ಧೃತರಾಷ್ಟ್ರನ ಮಗ ಕೌರವನೆಂಬ ನರದವನು ಅನೇಕ ಸೇನಾ ಸಂದಣೆಯಿಂದ ಬಂದು ವನವನ್ನು ಕೊಟ್ಟು ದಾಳಧೂಳಿ ಮಾಡಿ ಪುಷ್ಪಗಳನ್ನು ಕಿತ್ತಿ ತರಲತೆ ಮುರಿದು ವನಮ ಮಾಡಿದ್ದಾರೆ ರಾಜ. ಇವರ ಪಾಲನೆ ಮುಖಕ್ಕೆ ವಸಿಯ ಪೂಸಿ ನಾಸಿಕಕ್ಕೆ ಸುಣ್ಣವನ್ನು ಹಚ್ಚಿ ಮುಂದಲೇ 3 ಪಟ್ಟಿಯಲ್ಲಿಟ್ಟು ಈ ರೀತಿ ಮಾಡಿದ ಆ ಭ್ರಷ್ಟಾಚಾರರು ಹೋಗಲಿ ವಿಷ್ಣುವಿನವರ ಹೋಗಲಿ ಅಷ್ಟದಿಕ್ಪಾಲಕರ ಪಟ್ಟಣದಲ್ಲಿ ಅಡಗಿದರು. ಉಗ್ರಸೇನ ಈ ಧಾತ್ರಿ ಯೋಚಿತ ಶ್ರೀರಾಮನಾದ ಸಿದ್ದೇಶ್ವರನ ಹಣೆಯಾಗಿ ಜಾಗೃತಿ ಇದರ ವಾಗ್ಮೂಲವನ್ನು ತಿಳಿಸು ಎಂದ ಕೋಪವು ಕೇರಿ ಬರುವುದು. ಆದರೂ ಎಲ್ಲಿರೋ ತೋರಿಸು, ಅವನಿಗೆ ತೋರಿಸಿದೆ ಎನ್ನ ಸಾಮರ್ಥ್ಯವನ್ನು. ಬಳಿಯಿಂದ ಅವನ ಶರೀರವನ್ನು ಕುದುರಿಸಿ ಅವನ ಶಿರವಂಪರ ಶಿವನಿಗೆ ರುಂಡಮಾಲೆಯಾಗಿ ಒಪ್ಪಿಸುವನ ಉಗ್ರಸೇನ ಸಡಮಾಡದ ಪ್ರೇಮ ಈಕ್ಷಣ. ಏನೆಂದು ಹೇಳಲೆ? ಅದೇನು ಉಗ್ರಸೇನ? ನಮ್ಮ ವನ ಮಧ್ಯದಲ್ಲಿರುವ ಸರೋವರದ ಸೋಪಾನವನ್ನು ಕಿತ್ತಿ ತರಲತೆ ಮುರಿದು ವನಮ ಮಾಡಿದ್ದಾರೆ ರಾಜ. ರವಿಕೋಟಿ ಛೇದ. ಈ ಉಗ್ರಸೇನ ಆಹೋ ರಾಜ, ಕುರಿಗಳ ತರವನ್ನು ಕಿತ್ತಿ ಹಾಳು ಮಾಡಿದರೆ ಸ್ವರೂಪನಾದ
ಭೂಪತಿ ಪ್ರಚಂಡ ಬಲ ಮಂಡಿತರಾದ ಕಣ್ಣ ದ್ರೋಣಾದಿಗಳ ದೃಢಬಲ ಎಂಬ ಜಡದೈಗಳ ಪಡಪಾರ್ಣಿಯನ್ನು ಸರ್ರನ ಕುಡಿದು ಭಕ್ತಿಸಿ ಬಯಲು ಮಾಡಿ ಹಸ್ತಿನಾವತಿಯನ್ನು ವಶಪಡಿಸಿಕೊಳ್ಳುವನು. ಹೌದು ದೇವ, ಅದು ಪರಿಯಾಂತರಕ್ಕೂ ಸಾರಥಿ ದೇವ ಅವರ ಮುಂಭಾಗಕ್ಕೆ ರಥವನ್ನು ಹಾರಿಸತಕ್ಕಂತೆ ತಿಳ್ಕೋಣ ಒಂಚಿಗೆ ತಿಳ್ಕೋಣ. ಕರ್ಣ ಶತ್ರು ದ್ರೋಣಾದಿ ನಾಯಕರೇ, ಯುದ್ಧವಿಗಟ್ಟು ಉತ್ಥಾನ ಪರಕರಣದಿಂದ ಈ ಆಗಮನ ಗುಟ್ಟು ಮುಚ್ಕೊಂಡು ಬಿಡದ ಮಹಾಶೂರ ಬಂಡ ಬಂದರು ಎಲೈ ಕಣ ನಿನಗೆ ತಕ್ಕ ಇಷ್ಟು ಕರು ನಿನಗಾಕೆ ಇಷ್ಟು ಕರು ಬಾಳಿನ ಕಂಡ ನಿನಗೆ ನಾನು ಹೇಗೆ ಕಂಡ ಎಲೈ ಪುಂಡನಾದ ಕಣ ಭಂಡನಾದ ಚಿತ್ರಸೇನ ನಿನಗೆ ನಾನು ಹೇಗೆ ಕಂಡನೆಂದು ನೋಡುವೆ. ಗಂಡುಗಳೆಂಬ ಜಗದ್ಭಂಡರನ್ನು ರಣಮಂಡಲದ ಮಂಡೆಯನ್ನು ಭೂಮಂಡಲಕ್ಕೆ ಕಡರುವೆ. ಆ ಬಲ ಬಲ ಅಂತ ಬಲಾಟನೆ ನಾನೇನು ಚಂಡ ಪ್ರಚಂಡ ಹರಿತಿನ ಮಾರ್ತಂಡ ಭುಜ ಬಲ ದಂಡ ನಮ್ಮ ಕಂಡ ಕಂಡ ಹಾಗೆ ಬರುವೆ. ಲೈ ಕೊಂಡ ಲೈ ಮೂರ್ಖ ಒಳ್ಳೆ ನಿನ್ನ ಪಕ್ಕಲ್ಲ ಪಟಪಡ ಊಟ ತುರಿಸಿಬಿಡುವೆ. ಲೈ ಪ್ರತಿಷ್ಠ ಪರಮ ಪಾಪಿಷ್ಟ ಲೈ ಪರಮ ಪಾಪಿಷ್ಟ ಕುರುಮಂಡಲೇಶ್ವರನ ಮಂದಿರಗಳ ಮೃಷ್ಟನ್ನವನ್ನ ಉಂಡು ಬಂಡು ಬಾಳು